ಹಾಯ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? 2-3 ದಿವಸ ಆಯಿತು ವೀಡಿಯೋ ಹಾಕೋಕ್ಕಾಗಿಲ್ಲ. ಯಾಕಂದರೆ ನಾನು ಒಂದು ಮದುವೆ ಫಂಕ್ಷನಿಗೆ ಹೋಗಿದ್ದೆ. ಮದುವೆ ವೀಡಿಯೋಸ್ ಎಲ್ಲ ಲಾಗ್ ಮಾಡಿದ್ದೀನಿ. ಅದು ರೇವತಿ ಕನ್ನಡ ಲಾಗ್ ಚಾನಲಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಅಲ್ಲೂ ಸಹಿತ ವೀಡಿಯೋ ನೋಡಿಬಿಟ್ಟು ಸಪೋರ್ಟ್ ಮಾಡಬೇಕಾಗಿ ನಾನು ಎಲ್ರಿಗೂ ಕೇಳ್ಕೊಳ್ತೀನಿ. ನನ್ನ ಈ ರೇವತಿ ಕನ್ನಡ ಲಾಗ್ ಚಾನಲು ಇದು RG ಟೈಲರಿಂಗ್ ಕ್ಲಾಸು ಫ್ರೆಂಡ್ಸ್. ನಾನು ಈ ರೀತಿ ಬ್ಲೌಸ್ ನನ್ನ ಸ್ಯಾರಿ ಬ್ಲೌಸ್ಗೆ ಸ್ಟಿಚ್ ಮಾಡ್ಕೊಂಡಿದ್ದೆ. ಇವತ್ತು ಆ ಬ್ಲೌಸನ್ನು ನಿಮಗೆ ವಿಡಿಯೋದ ಮುಖಾಂತರ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಈ ವಿಡಿಯೋ ಏನಕ್ಕೆ ಮಾಡ್ತಿದ್ದೀನಿ ಅಂದರೆ, ನಾನು ಮದುವೆ ಮುಗಿಸಿ ಬಂದಿದ್ದೀನಿ. ಮದುವೆ ಮುಗಿಸಿ ಬಂದ ಮೇಲೂ ಸಹಿತ ನಾವು ಇಂಟ್ರೆಸ್ಟಿಂದ, ಅಂದರೆ ನಾವು ಎಲ್ಲಿಗಾದರೂ ಹೊರಗಡೆ 2-3 ದಿನ ಹೋಗಿ ಬಂದ್ವಿ ಅಂದರೆ ಮತ್ತೆ ನಮ್ಮ ಟೈಲರಿಂಗ್ ಕೆಲಸನ ಮಾಡೋದಕ್ಕೆ ಮನಸ್ಸಿರೋದಿಲ್ಲ. ಆ ರೀತಿ ಯಾವ ರೀತಿ ಮನಸ್ಸು ಬರಬೇಕು, ನಮಗೆ ಟೈಲರಿಂಗ್ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರಬೇಕು ಅಂತ ನಾನಿವತ್ತು ಈ ಟಿಪ್ಸಲ್ಲಿ ಹೇಳ್ತೀನಿ ಫ್ರೆಂಡ್ಸ್. ಬ್ಲೌಸು ಮತ್ತು ಸ್ಯಾರಿ ಹೇಗಿದೆ ಅಂತ ಎಲ್ಲರೂ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದರ ಸ್ಟಿಚ್ಚಿಂಗು ಸಹಿತ ನನಗೆ ಮಾಡ್ಕೊಳಕ್ಕಾಗಿಲ್ಲ. ಇನ್ನೊಂದು ಇದೇ ರೀತಿ ಬ್ಲೌಸು ನಮಗೆ ಸ್ಟಿಚಿಂಗಿಗೆ ಬಂದಿದೆ. ನಿಮಗೆಲ್ಲ ಈ ರೀತಿ ಬ್ಲೌಸ್ ಸ್ಟಿಚಿಂಗ್ ಮಾಡೋದು ಯಾವ ರೀತಿ ಅಂತೇಳಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ನಾನಿವತ್ತು ಒಂದೆರಡು ಟಿಪ್ಸ್ಗಳ ಜೊತೆಗೆ ನಾನು ಈ ವಿಡಿಯೋದಲ್ಲಿ ಬಂದಿದ್ದೀನಿ ಫ್ರೆಂಡ್ಸ್. ಏನಂತ ಅಂದರೆ, ನಾವು ಎಲ್ಲಿಗಾದರೂ ಫಂಕ್ಷನಿಗೆ ಆಗಿರ್ಬೋದು, ಎಲ್ಲಿಗಾದರೂ ಹೋಗಿ ಬಂದಾಗ ನಮಗೆ ಮೊದಲು ನಾವು ಸ್ಟಿಚ್ ಮಾಡ್ತಿರ್ತೀವಲ್ಲ, ಆ ಇಂಟ್ರೆಸ್ಟ್ ಇರೋದಿಲ್ಲ. ಆ ರೀತಿ ಇಂಟ್ರೆಸ್ಟ್ ಬರಬೇಕು ಅಂದರೆ ನಾನು ಯಾವ ರೀತಿ ಎಲ್ಲ ಟಿಪ್ಸನ್ನ ಫಾಲೋ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ಹೇಳಿದ್ದೀನಿ ನೋಡಿ ಫ್ರೆಂಡ್ಸ್. ಇದು ನಾನು ಹೋಗೋ ಹಿಂದಿನ ದಿವಸ ಸ್ಯಾರಿ ಫೋಲ್ಡಿಂಗ್ ಸಹಿತ ಮಾಡಿಕೊಂಡು ತೊಗೊಂಡೋಗಿದ್ದೆ. ನೀವು ಸಹಿತ ಈ ರೀತಿ ಏನಾದರೂ ರೇಷ್ಮೆ ಸೀರೆ ತೊಗೊಂಡಾಗ ಸ್ಯಾರಿ ಫೋಲ್ಡಿಂಗ್ ಮಾಡಿಕೊಂಡು ತೊಗೊಂಡೋಗ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ಈ ಬ್ಲೌಸ್ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ನಾನು ಏನೆಲ್ಲ ಟಿಪ್ಸ್ ಫಾಲೋ ಮಾಡ್ತೀನಿ ಒಂದು ಫಂಕ್ಷನಿಗೆ ಹೋಗಿ ಬಂದಮೇಲೆ, ಮತ್ತೆ ನನಗೆ ಬಟ್ಟೆ ಹೊಲಿಯೋದಕ್ಕೆ ಯಾವ ರೀತಿ ಇಂಟ್ರೆಸ್ಟ್ ಬರಬೇಕು ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ. ಮ್ಯಾರೇಜಿಗೆ ಹೋಗ್ತಾ ಇರಬೇಕಾದ್ರೆ ಹುಲ್ದೇವ್ರ ಬನ ಅಂತ ಹುಡುಗನ ಮನೆ. ನಾವು ಇಲ್ಲಿ ಸಿಗಂದೂರು ಹೋಗೋ ರೋಡಲ್ಲಿ ಒಂದು ವಿಡಿಯೋ ಮಾಡ್ಕೊಳ್ತಾ ಇದ್ದೀವಿ. ಹೇಗೆ ಬಂದಿದೆ ಸ್ಯಾರಿ ಬ್ಲೌಸು ಅಂತೇಳಿ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಇದು ನನ್ನ ಬ್ಲೌಸು. ಅಂದರೆ ನಾನು ನನ್ನ ಸಿಸ್ಟರ್ ಅವ್ರದ್ದು ಮದುವೆ ಇತ್ತು, ಅವ್ರ ಮದುವೆಗೆ ಸ್ಟಿಚ್ ಮಾಡ್ಕೊಂಡಿರೋಂಥ ಬ್ಲೌಸು. ಈ ಬ್ಲೌಸ್ ಡಿಸೈನ್ ನಿಮಗೆ ಹೇಳ್ಕೊಡೋಣ ಅಂದ್ಕೊಂಡೆ, ಆದರೆ ಸ್ವಲ್ಪ ಅರ್ಜೆಂಟಲ್ಲಿ ನಾನು ಮ್ಯಾರೇಜಿಗೆ ಹೋಗೋ ಅಂಥ ಸನ್ನಿವೇಶ ಬಂದಿದ್ದಕ್ಕೆ ಈ ಸ್ಟಿಚ್ಚಿಂಗು ತೋರಿಸ್ಕೊಡೋಕ್ಕಾಗಿಲ್ಲ. ನಾನು ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಸ್ಟಿಚ್ಚಿಂಗ್ ಆರ್ಡರ್ ಬಂದಿದೆ, ಇದು ಹೇಗೆ ಸ್ಟಿಚ್ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ ಫ್ರೆಂಡ್ಸ್. ನೋಡಿ ಬ್ಲೌಸ್ ಹೇಗಿದೆ ಅಂತ ಹೇಳಿ. ಹಾಗೆ ನಾನು ಇವತ್ತಿನ ಟಾಪಿಕ್ ಏನು ಅಂದರೆ, ನಾನು 2-3 ದಿವಸ ಫಂಕ್ಷನಿಗೆ ಹೋಗಿದ್ದೆ. ಬಂದು ರಿಟರ್ನ್ ಮತ್ತೆ ನಾವು ಸ್ಟಿಚ್ ಮಾಡಬೇಕು ಅಂತಂದರೆ ನಮಗೆ ಮನಸ್ಸಿರೋದಿಲ್ಲ. ಎಲ್ಲೇ ಫಂಕ್ಷನಿಗಾಗಲಿ, ಎಲ್ಲೇ ಬೇರೆ ಕಡೆ ನಾವು ಎಲ್ಲಾದರೂ ಹೊರಗಡೆ ಹೋಗಿ ಬಂದಾಗ ಒಂದು ದಿವಸ 2 ದಿನ ಆದರೂ ನಮಗೆ ಸ್ಟಿಚ್ ಮಾಡೋದಕ್ಕೆ ಆಸಕ್ತಿ ಬರೋದಿಲ್ಲ. ಅದು ಯಾವ ರೀತಿ ನಾವು ಮನೆಗೆ ಬಂದಾಗ ಅದೇ ರೀತಿ ಕೆಲಸ ಮಾಡೋ ರೀತಿ ಇಂಟ್ರೆಸ್ಟ್ ಬರೋ ಥರ ನಾನು ಒಂದೆರಡು ಟಿಪ್ಸ್ ಹೇಳ್ತೀನಿ. ಅಂಗಡಿಯಲ್ಲಿ ಕೆಲಸ ಮಾಡೋರಿಗೆ ಆ ಥರ ಪ್ರಾಬ್ಲಮ್ ಆಗೋಲ್ಲ, ಯಾಕಂದರೆ ಅಂಗಡಿಗೆ ಹೋದರೆ ಅವರು ಸ್ಟಿಚ್ ಮಾಡ್ಕೋಬೋದು. ಮನೆಯಲ್ಲಿ ಸ್ಟಿಚ್ ಮಾಡೋರಿಗೆ ಆ ಥರ ಅನಿಸಲ್ಲ. ಅಂದರೆ ಇರಲಿ ಬಿಡು, ನಾವು ಹೋಗಿ ಬಂದು ಸುಸ್ತಾಗಿದೆಯಲ್ಲ, ಮತ್ತೆ ಸ್ಟಿಚ್ ಮಾಡಿದರೆ ಆಯಿತು ಅಂತ ಹೇಳಿಬಿಟ್ಟು ಆರಾಮಾಗಿ ರೆಸ್ಟ್ ಮಾಡ್ತಾರೆ. ನಾನು ಆ ರೀತಿ ಮಾಡಿಲ್ಲ. ನಿನ್ನೆ ನಾನು ಸಂಜೆ ಅಂದರೆ ಒಂದು 5ರಿಂದ 6 ಗಂಟೆಗೆ ಮನೆಗೆ ಬಂದೆ. ಬಂದ ಮೇಲೆ ಫಸ್ಟು ನಾನು ಏನು ಮಾಡಿದೆ ಅಂತಂದರೆ, ಮನೆ ಕೆಲಸ ಯಾವುದೆಲ್ಲ ಇದೆ ಅದನ್ನು ನಾನು ನಿನ್ನೆ ರಾತ್ರಿ ಮಾಡಿದೆ. ಬಂದ ತಕ್ಷಣ ನಾನು ಸ್ಟಿಚ್ ಮಾಡೋದಕ್ಕೆ ಹೋಗಲಿಲ್ಲ. ಬಂದ ತಕ್ಷಣ ಫಸ್ಟು ನಾಳೆ ಯಾವುದೆಲ್ಲ ಸ್ಟಿಚ್ ಮಾಡಬೇಕು ಅದರ ಲೈನಿಂಗನ್ನು ತರಿಸಿದೆ. ನಂತರ ಕಟ್ಟಿಂಗನ್ನು ಮಾಡಿದೆ. ಮತ್ತು ಸ್ವಲ್ಪ ಮನೆ ಕೆಲಸಗಳು ನಾಳೆದು, ಅಂದರೆ ಇವತ್ತೇನಾದರೂ ಕೆಲಸ ಇತ್ತು ಅಂದರೆ ಎಲ್ಲದೂ ಮಾಡಿಕೊಂಡೆ. ಮನೆ ಒರೆಸ್ಕೊಳ್ಳೋದ್ರಿಂದ ಹಿಡಿದು ಬಟ್ಟೆ ಪ್ರತಿಯೊಂದು, ಈಗ ಒಂದು ಫಂಕ್ಷನಿಗೆ ಹೋಗಿದ್ದೀವಿ ಅಂದರೆ ಬಟ್ಟೆಗಳು ತುಂಬ ಇರ್ತವೆ. ಬಟ್ಟೆಗಳನ್ನೆಲ್ಲ ಒಗೆದು ಒಣಸಿ ಮನೆ ಫುಲ್ಲು ನೀಟ್ ಮಾಡಿ ನೆಕ್ಸ್ಟ್ ಡೇಗೆ ಏನೇನು ಅಡುಗೆಗೆ ಬೇಕು ಎಲ್ಲ ರೆಡಿ ಮಾಡಿಕೊಂಡೆ. ನೆಕ್ಸ್ಟ್ ಡೇಗೆ ಅಂದರೆ ಇವತ್ತು ಕೆಲಸ ಕಡಿಮೆ ಇರೋ ಥರ ಮಾಡಿಕೊಂಡೆ. ನಾನು ಮಾಡಿಕೊಂಡು ಬೆಳಗ್ಗೆ ಬೇಗನೆ, ಅಂದರೆ ಕಟ್ಟಿಂಗ್ ನಿನ್ನೆ ಸ್ವಲ್ಪ ಮಾಡಿದ್ದೆ, ಮತ್ತು ಬೆಳಗ್ಗೆನೂ ಸ್ವಲ್ಪ ಮಾಡಿಕೊಂಡೆ. ನೋಡಿ ಇಷ್ಟು ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀವಿ. ನಾವು ಎಲ್ಲಿಗಾದರೂ ಹೋಗಿ ಬಂದರೆ 1-2 ದಿನ ನಮಗೆ ಇಂಟ್ರೆಸ್ಟೇ ಇರೋದಿಲ್ಲ ಏನು ಸ್ಟಿಚ್ ಮಾಡೋದಕ್ಕಾಗಲಿ. ಒಂಥರ ಮನೆ ಕೆಲಸಗಳೇ, ನಾವೀಗ ಹೋಗಿ ಬಂದಿರೋ ಬಟ್ಟೆ ವಾಶ್ ಮಾಡೋದಾಗಿರ್ಬೋದು, ಹಾಗೆ ಎಲ್ಲ ನೀಟ್ ಮಾಡಿ ಇಡೋದಾಗಿರ್ಬೋದು, ಆ ರೀತಿ ಮಾಡ್ತೀವಿ. ಆ ರೀತಿ ಮಾಡ್ದೇ, ಟೈಮ್ ವೇಸ್ಟ್ ಮಾಡ್ದೇ ನಾವು ಇಷ್ಟು ಬ್ಲೌಸನ್ನು ರೆಡಿ ಮಾಡಿ ಆಗಲಿ ಐರನ್ ಮಾಡಿ ಸಹಿತ ನಾನು ಇಟ್ಟಾಗಿದೆ. ಕಸ್ಟಮರ್ ಬಂದರೆ ಇನ್ನು ಕೊಡೋದಕ್ಕೆ, ಅಂದರೆ 3 ಬ್ಲೌಸ್ ಅರ್ಜೆಂಟ್ ಬೇಕು ಅಂತ ಹೇಳಿದರು ಈ ಕಸ್ಟಮರು. ಈ 3 ಬ್ಲೌಸನ್ನ ಇವತ್ತೇ ಬೇಕು ಅಂದಿದ್ರು. ಅದು ಒಂದು ಆಯಿತು ಅಂತೇಳಿ ನಾನು ನಂಗೆ ಅದು ಒಂದು ಅರ್ಜೆಂಟ್ ಬಟ್ಟೆಗಳಿದ್ದಾಗ ನಮಗೆ ತಲೆಯಲ್ಲಿರುತ್ತೆ, ಇಷ್ಟು ಬ್ಲೌಸನ್ನು ಸ್ಟಿಚ್ ಮಾಡಿ ಕೊಡಬೇಕು ಅಂತ. ಅದು ಒಂದು ಕಾರಣ ಆಯಿತು ಅಂತ ನಿನ್ನೆ ನಾನು ಒಂದು 10 ಲೈನಿಂಗ್ ತರಿಸಿದ್ದೆ. ಅದರಲ್ಲಿ ನಾವು ಇವತ್ತೊಂದು 7 ಬ್ಲೌಸ್ ಸ್ಟಿಚ್ ಮಾಡಿದ್ದೀವಿ. ಇದು ಹುಕ್ಸ್ ಹಚ್ಚೋಕ್ಕಾಗಿಲ್ಲ, ಈಗ ಹಚ್ಚಬೇಕು. ಈಗ 6 ಗಂಟೆ ಮೇಲೆ 2 ಬ್ಲೌಸನ್ನು ಸ್ಟಿಚ್ ಮಾಡಿದೆ.
ಮಾಡಿಬಿಟ್ಟು ನನ್ನ ಫ್ರೆಂಡ್ಸ್ ಎಲ್ಲ ಕಮೆಂಟ್ ಮಾಡ್ತಾಯಿದ್ರು, ಅಂದರೆ ಯಾಕೆ ನೀವು ವೀಡಿಯೋನೇ ಮಾಡಿಲ್ಲ, 2-3 ದಿವಸ ಆಯಿತು ಅಂತ ಹೇಳ್ಬಿಟ್ಟು. ಹಾಗಾಗಿ ನಾವು ಒಂದು ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ವಿ. ನೋಡಿ ಫ್ರೆಂಡ್ಸ್, ಬ್ಲೌಸು ಇದೇನು ಇವತ್ತು ಡಿಸೈನ್ ಏನು ಬ್ಲೌಸ್ಗಳೇನು ಸ್ಟಿಚ್ ಮಾಡೋದಿರಲಿಲ್ಲ, ನಾರ್ಮಲ್ ಬ್ಲೌಸ್ ಸ್ಟಿಚಿಂಗ್ ಇತ್ತು. ನಾರ್ಮಲ್ ಬ್ಲೌಸ್ ಆದ್ರೂ ಕಟ್ಟಿಂಗ್ ಮಾಡೋದಾಗಲಿ, ಸ್ಟಿಚಿಂಗ್ ಮಾಡೋದಾಗಲಿ, ಮತ್ತು ಹುಕ್ಸು ರಿಂಗ್ಸು ಮಾಡೋದಾಗಲಿ ತುಂಬಾ ಕೆಲಸಗಳಿರುತ್ತೆ. ನಾನು ಯಾವ ರೀತಿ ಟೈಮ್ ಮ್ಯಾನೇಜ್ ಮಾಡ್ಕೊಂಡು ಮಾಡಿದೆ ಅಂತೇಳಿ ಇವತ್ತು ಹೇಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಿನ್ನೆ ನಾನು ಆದಷ್ಟು ಆಲ್ಮೋಸ್ಟ್ 3/4% ಕೆಲಸನ ನಾನು ನಿನ್ನೆ ರಾತ್ರಿನೇ ಮುಗಿಸ್ಕೊಂಡು ಮಲ್ಕೊಂಡಿದ್ದೆ. ಬೆಳಗ್ಗೆ ಸ್ವಲ್ಪ ತಿಂಡಿ ಮಾಡಿ ಮತ್ತು ಸ್ವಲ್ಪ ಅನ್ನ ಸಾಂಬಾರು ಮಾಡಿಬಿಟ್ಟು ನಾನು ಸ್ಟಿಚ್ ಮಾಡೋದಕ್ಕೆ ಕೂತ್ಕೊಂಡೆ. ಮತ್ತು ಕಂಟಿನ್ಯೂಸ್ ಈ ಬಟ್ಟೆ ಕೊಡೋರು ಬರ್ತಾಯಿದ್ರು. ಇವತ್ತು ತುಂಬ ಜನ ಬಟ್ಟೆ ಕೊಡೋರೆಲ್ಲ ಬರ್ತಾಯಿದ್ರು. ಅವು ಬಟ್ಟೆನೂ ಇಸ್ಕೊಳ್ತಾ ಸ್ಟಿಚಿಂಗ್ ಮಾಡ್ತಾ ತುಂಬ ಬ್ಲೌಸ್ಗಳು. ಇದೇ ರೀತಿ ನಾನು ಹೇಳೋ ಈ ಟಿಪ್ಸನ್ನು ಫಾಲೋ ಮಾಡಿ. ಎಲ್ಲಿಗಾದರೂ ಹೋಗಿ ಬಂದರೆ ನೀವು ಆಲ್ಮೋಸ್ಟ್ ಒಂದು ದಿವಸ ನೀವು ಯಾವುದೇ ಥರ ಸ್ಟಿಚಿಂಗನ್ನು ಮಾಡೋದಕ್ಕೆ ಕೂತ್ಕೋಬೇಡಿ. ನೆಕ್ಸ್ಟ್ ಡೇ ನೀವು ಏನೇನು ಸ್ಟಿಚಿಂಗ್ ಮಾಡಬೇಕೋ ಅದ್ರ ಬಗ್ಗೆ ಲೈನಿಂಗ್ ಆಗಿರ್ಬೋದು, ದಾರ ಆಗಿರ್ಬೋದು, ಹಾಗೆ ಪ್ರತಿಯೊಂದು ವಸ್ತುನು ತರಿಸ್ಕೊಂಡು ನೀವು ಸ್ಟಿಚಿಂಗ್ ಮಾಡೋದಕ್ಕೆ ಐಡಿಯಾ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ನಿಮಗೆ ಅಷ್ಟೊಂದು ಆಯಾಸ ಆಗಿದ್ರೆ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟೆ ಸ್ಟಿಚ್ ಮಾಡಿ. ಆದರೆ ಸ್ಟಿಚ್ ಮಾಡಿ ಏನೋ ಆರೋಗ್ಯ ಎಲ್ಲ ಸರಿ ಇದ್ದರೂ ಸಹಿತ ಒಬ್ಬೊಬ್ಬರಿಗೆ ಸ್ಟಿಚ್ ಮಿಷನ್ ಮೇಲೆ ಕೂರೋದಕ್ಕೆ ಇಂಟ್ರೆಸ್ಟ್ ಬರಲ್ಲ. ಆ ಥರ ನನಗೂ ಆಗಿದೆ ಮೊದಲೆಲ್ಲ. ಅದಕ್ಕೆ ನಾನು ಈಗ ತುಂಬ ಟಿಪ್ಸ್ಗಳನ್ನ ಫಾಲೋ ಮಾಡ್ತೀನಿ. ಅಂದರೆ ನಮ್ಗೆ ಮತ್ತೆ ನಾವು ಒಂದು ಸ್ಟಿಚ್ ಮಾಡ್ತಾ ಇರ್ತೀವಿ ಒಂದು ವೇಯಲ್ಲೇ. ಆದರೆ ನಾವು ಎಲ್ಲಿಗಾದ್ರೂ ಹೋಗಿ ಬಂದ್ವಿ ಅಂತಂದರೆ ಅದು ಇಂಟ್ರೆಸ್ಟ್ ಇರೋದಿಲ್ಲ. ಆದರೆ ನಾನು ಇವತ್ತು ಹೇಳೋದೇನು ಅಂತಂದರೆ, ಸ್ಟಿಚಿಂಗ್ ನಮಗೆ ಇಂಟ್ರೆಸ್ಟ್ ಬರಬೇಕು. ನಾವು ಮೊದಲು ಯಾವ ರೀತಿ ಹೊಲಿತಾ ಇರ್ತೀವೋ ಅದೇ ರೀತಿ ಸ್ಟಿಚಿಂಗ್ ಬರಬೇಕು ಅಂತಂದರೆ ನೀವು ಕಟ್ಟಿಂಗ್ ಎಲ್ಲ ಹಿಂದಿನ ದಿವಸನೇ ಮಾಡಿಕೊಂಡು ದಾರ ಪ್ರತಿಯೊಂದು ಜೋಡಿಸ್ಕೊಂಡು ರೆಡಿ ಮಾಡಿಕೊಂಡ್ರೆ ಮರುದಿವಸ ನಿಮಗೆ ಹೊಲಿಯೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ನೀವು ಮರುದಿವಸನೇ ಬಟ್ಟೆ ಸ್ಟಿಚ್ ಮಾಡೋದಕ್ಕೆ ಕವರಿಂದ ಹೊರಗೆ ತೆಗೆದು ಸೀರೆನ ಲೈನಿಂಗ್ ತರಿಸ್ಕೊಂಡು ಹೊಲಿಯೋದಂದರೆ ಇಡೀ ದಿನ ವೇಸ್ಟ್ ಆಗಿಬಿಡುತ್ತೆ. ಆದಷ್ಟು ನಿಮಗೆ ನೆಕ್ಸ್ಟ್ ಡೇ ಸ್ಟಿಚಿಂಗ್ ಮಾಡಬೇಕು ನಾನು ಅನ್ನೋಂಗಿದ್ರೆ ಹಿಂದಿನ ದಿವಸನೇ ಸ್ವಲ್ಪ ಲೈನಿಂಗ್ ಎಲ್ಲ ತರಿಸಿ ದಾರ ಎಲ್ಲ ರೆಡಿ ಮಾಡಿಕೊಂಡು ಕಟ್ಟಿಂಗನ್ನು ಆದಷ್ಟು ಮಾಡಿ ಇಟ್ಕೊಂಡು ಮನೆ ಕೆಲಸ ಮುಗಿಸ್ಕೊಂಡು ಸ್ಟಿಚ್ ಮಾಡ್ಬೋದು. ಫ್ರೆಂಡ್ಸ್, ನಾನು ಇದೇ ರೀತಿ ಎಲ್ಲಿಗಾದರೂ ಹೋಗಿ ಬಂದರೆ ಇದೇ ಮೆಥಡಲ್ಲಿ ಫಾಲೋ ಮಾಡಿ ಸ್ಟಿಚ್ ಮಾಡೋದು. ನೋಡಿ, ನಾನು ಇನ್ನೇ ಹೋಗಿ ಬಂದರೂ ಸಹಿತ ಇವತ್ತು ಇಷ್ಟು ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀವಿ. ನೋಡಿ ಫ್ರೆಂಡ್ಸ್, ಹೇಗೆ ಅನ್ನಿಸ್ತು ನಿಮಗೆ ಈ ಮೋಟಿವೇಶನ್ ವಿಡಿಯೋ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಹಾಗೆ ನಾಳೆಯಿಂದ ನಿಮಗೆ ಹೊಸ ಹೊಸ ಡಿಸೈನ್ ಆಗಿರ್ಬೋದು, ಆಮೇಲೆ ಸ್ಟಿಚಿಂಗ್ ಮಾಡೋದು ಯಾವುದಾಗಿ ಏನೆಲ್ಲ ಆಗಿರ್ಬೋದು ತೋರಿಸ್ತೀನಿ. ನಾನು ವಿಡಿಯೋ ಹಾಕ್ತೀನಿ. ಏನಾದರೂ ಈ ವಿಡಿಯೋನ ಹೊಸಬ್ರು ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ನನ್ನ ಬ್ಲೌಸು ಇಷ್ಟ ಆಯಿತು ಮತ್ತು ಈ ಬ್ಲೌಸ್ ಡಿಸೈನ್ ನಿಮ್ಗೆ ಹೇಳ್ಕೊಡ್ಬೇಕು ಅಂದರೆ ಆದಷ್ಟು ಲೈಕ್ ಮಾಡಿ. ಲೈಕ್ ಮಾಡಿದ್ರೆ ನನಗೂ ಸಹಿತ ಒಂದು ಮೋಟಿವೇಶನ್ ಆಗುತ್ತೆ. ಹಾಗೆ ನನಗೂ ಸಹಿತ ಎಲ್ಲ ಡಿಸೈನ್ ಇದರಲ್ಲೂ ಸಹಿತ ಇಲ್ಲಿ ವಿ ಶೇಪ್ ಬರೋ ಥರ ಡಿಸೈನ್ ಇದೆ ಅದು, ಮತ್ತು ಬ್ಯಾಕಲ್ಲಿ ಇನ್ನೂ ಬೇರೆ ಬೇರೆ ಥರ ಶೇಪಲ್ಲಿ ಸ್ಟಿಚ್ ಮಾಡೋದಿದೆ. ನಾನು ಎಲ್ಲದನ್ನು ವೀಡಿಯೋ ಹಾಕ್ತೀನಿ. ಒನ್ ಬೈ ಒನ್ನು ನಾನು ಎಲ್ಲ ವೀಡಿಯೋಸನ್ನು ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ನನ್ನ ಸ್ಯಾರಿ ಹೇಗಿದೆ ಅಂತ ಹೇಳಿ. ಮತ್ತು ಹಾಗೆ ನಂದು ಯೂಟ್ಯೂಬ್ ಪೇಮೆಂಟ್ ಬಂದಾಗ ನಾನು ಫಸ್ಟು ಒಂದು ಸ್ಯಾರಿ ಅಂತ ತೊಗೊಂಡಿರೋದು ಇದೇ ಸ್ಯಾರಿ. ಅದು ಒಂಥರ ನೆನಪಲ್ವಾ, ನನಗೆ ಯೂಟ್ಯೂಬ್ ಪೇಮೆಂಟ್ ಬಂತಲ್ವಾ ಅವಾಗ ನಾನು ತೊಗೊಂಡೆ ಅಂಥೇಳಿ ಒಂದು ನೆನಪು. ಹಾಗಾಗಿ ನಾನು ವೀಡಿಯೋದಲ್ಲಿ ಹೇಳಬೇಕು ಅಂತ ಹೇಳಿಬಿಟ್ಟು ಈ ಸ್ಯಾರಿನ ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್, ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಬಾಯ್.